ಇನ್ನೂ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧಕಿಯರು ಬರಲಿ ಅನ್ನುವಂಥ ಒಂದು ಆಶಯ ದೇವಾಂಗ ಸೇವಾ ಸಮಾಜದಿಂದ ಇದೆ. ಹೆಣ್ಣು ಬೆಳೆದ್ರೆ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೋದು. ಇವತ್ತು ದೇವಾಂಗ ಸಮಾಜದೊಳಗೆ ಮಹಿಳಾ ಸಾಧಕಿಯರಿಗೆ ಪ್ರಪ್ರಥಮವಾಗಿ ನೌಕರ ಸಂಘದವರು ಮತ್ತು ಹಂಪೇರೂಢಿ ರಾಮಸ್ವಾಮಿಯವರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಭಾಳ ಖುಷಿ ತಗೊಂಬಂದಿದೆ. ಇದರೊಳಗಡೆ ಹೆಣ್ಣು ಮಕ್ಕಳಿಗೆ ಟಾಪ್ ಪ್ರಿಯಾರಿಟಿ ಕೊಡ್ತಾ ಬಂದಿರುವಂಥ ದೇವಾಂಗ ಸೇವಾ ಸಮಾಜ ವಸಂತಪುರ ಅವರು ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕೈ ಜೋಡಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಾಧಕಿಯರಿಗೆ ಸನ್ಮಾನ ಮಾಡೋದು ಅವ್ರಿಗೂ ಒಂಥರ ಖುಷಿಯಾಗುತ್ತೆ. ಯಾಕೆ ಅಂದರೆ ಯಾರೇ ಗಂಡಸಿರಲಿ ಅವರ ಹಿಂದಿನ ಶಕ್ತಿ ಲೇಡೀಸ್ ಮನೆಗಳಲ್ಲಿ ಹೋಗ್ಬಿಟ್ಟು ಅವರು ಕೂಡ ನಮಗೂ ಸನ್ಮಾನ ಆಗಿದೆ ಅಂದರೆ ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನನ್ನ ಭಾವನೆ. ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧಕಿಯರು ಬರಲಿ ಅನ್ನುವಂಥ ಒಂದು ಆಶಯ ದೇವಾಂಗ ಸೇವಾ ಸಮಾಜದಿಂದ ಇದೆ. ಹೌದು, ಎಲ್ಲ ಮಹಿಳಾ ಸಾಧಕಿಯರುಗಳಿಗೂ ಆದಷ್ಟು ಇವರು ಕಡಿಮೆ ಅವಧಿಯಲ್ಲಿ ಸಾಧಕಿಯರನ್ನ ಗುರುತಿಸಿ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಇದು ಒಂದು ರೀತಿಯಲ್ಲಿ ಭಾಳ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಬೆಳವಣಿಗೆ ಸಮಾಜದ ಹಿತದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಬರ್ತಾ ಇರಬೇಕು. ಸಮುದಾಯಕ್ಕೆ ಈ ವಿಶೇಷವಾಗಿ ಸಾಧಕರಿಗೆ ಕೊಟ್ಟರೆ ಇದರಲ್ಲಿ ನಿಮ್ಗೇನು ಅನಿಸುತ್ತೆ? ನಿಮ್ಮ ಮನದಾಳದ ಮಾತುಗಳೇನು? ಮನದಾಳದ ಮಾತುಗಳಂತಂದರೆ ಇವರು ಒಂದೇ ಸರಿ ತುಂಬ ಜನ ಆಗಿದ್ದಾರೆ. ಸ್ವಲ್ಪ ಜನನೇ ಪ್ರಿಯಾರಿಟಿ ವೈಸ್ ಮಾಡಿ ಒಂದೊಂದು ಕಡೆ ಕಾರ್ಯಕ್ರಮಗಳಲ್ಲಿ ವರ್ಷ ಮಾಡ್ಬೋದಾಗಿತ್ತು. ಆದರೂ ಮೊದಲನೇ ಸರಿ ಅಲ್ವಾ, ಎಲ್ಲರೂ ಬರಲಿ ಅನ್ನೋ ಉದ್ದೇಶದ ಮೇಲೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಏನಿಲ್ಲ. ಸಾಧಕರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರು ಬೇಷ್ ಅಂತ ಅಂದರೆ ಅವ್ರು ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೋದು ಅನ್ನೋ ಉದ್ದೇಶ ಇದೆ. ಹಂಗಾಗಿ ಚೆನ್ನಾಗಿ ನಡೀತಾ ಇದೆ. ಈ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಿಳೆಯರಿಗೆ, ದೇವಾಂಗ ಮಹಿಳೆಯರಿಗೆ ಒಂದು ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮಹಿಳೆಯರು ಒಂದು ಚಿಕ್ಕ ಚೌಕಟ್ಟಿಗೆ ಮಾತ್ರ ಸೀಮಿತ ಆಗಿದ್ದರು. ಅಂಥ ಚಿಕ್ಕ ಚೌಕಟ್ಟಲ್ಲಿ ದೊಡ್ಡ ಸಾಧನೆ ಮಾಡೋಂಥ ಮಹಿಳೆಯರಿದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಕರ್ನಾಟಕ ದೇವಾಂಗ ನೌಕರರ ಸಂಘ ಮತ್ತು ಅದಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ಸಂಸ್ಥೆಗಳಿಗೆ, ಎಲ್ಲ ಹಿರೀಕರಿಗೆ ಒಂದನೇ ಸಲ್ಲಿಸ್ತೀವಿ. ನಾವು ಮೊದಲನೇದಾಗಿ ನಮಸ್ಕಾರ ಸಲ್ಲಿಸ್ತೀವಿ. ಏನಕ್ಕೆ ಅಂದರೆ ಹೆಣ್ಣು ಬರೀ ಒಂದು ಮನೆಗೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ರು. ಆದರೆ ಇವತ್ತು ನೋಡಿದ್ರೆ ಹೆಣ್ಣು ಎಂತೆಂಥ ಸಾಧನೆಗಳು ಮಾಡಿರೋರು ಇದ್ದಾರೆ. ಇಲ್ಲ, ಅವ್ರನ್ನೆಲ್ಲ ನೋಡಿ ನಮಗೆ ನಿಜಕ್ಕೂ ಖುಷಿ ಆಯಿತು. ನಾವು ಹೆಣ್ಣಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ನಮ್ಮ ದೇವಾಂಗ ಸೇವಾ ಸಮಾಜ ಇಡೀ ತಂಡ ನಾವು ಹೆಣ್ಮಕ್ಳಿಗೆ ಸಾಕಷ್ಟು ಅನುಕೂಲಗಳು ಮಾಡಿದ್ದೀವಿ. ಈಗಾಗಲೇ ನಾವು 30-40 ಜನ ಹೆಣ್ಮಕ್ಳಿಗೆ ದೂರದಿಂದ ಕರ್ನಾಟಕ ರಾಜ್ಯದ ಬೇರೆ ದಿಕ್ಕಲ್ಲಿರುವಂಥವ್ರು ಓದೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಅಂಥವ್ರಿಗೆ ತುಂಬ ಕಮ್ಮಿ ರೇಟಲ್ಲಿ ಹಾಸ್ಟೆಲ್ ಸೌಲಭ್ಯ ಕೊಟ್ಟಿದ್ದೀವಿ. ಈಗ ಮತ್ತೆ 7 ರೂಮ್ಗಳನ್ನ ಮಾಡ್ತಾಯಿದ್ದೀವಿ. ಹೈಟೆಕ್ ಆಗಿ ಮಾಡಿದ್ದೀವಿ, ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾವು ಸುಮಾರು ಒಂದು 30-40 ಜನ ಸ್ಟೂಡೆಂಟ್ಸ್ಗೆ ಫ್ರೀ ಹಾಸ್ಟೆಲ್ ಮಾಡಬೇಕು ಅಂತಲೂ ನಮ್ಮ ತಂಡ ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಇದ್ದಾರೆ. ನಮ್ಮ ತಂಡ ಅಂದ್ಕೊಂಡಿದೆ. ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಹೆಣ್ಣು ಬೆಳೆದ್ರೆ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೋದು. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ಶ್ರಮಪಟ್ಟಂಥವ್ರೆಲ್ಲರಿಗೂ ವಂದಿಸ್ತೀನಿ. ಸರ್, ಇವತ್ತಿನ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸನ್ಮಾನ ನಮ್ಮ ಮಹಿಳಾ ಸಾಧಕರಿಗೆ ಎಲ್ಲ ನಾವು ದೇವಾಂಗ ಸಮಾಜದಿಂದ ಕೊಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಡಿಬೇಕು. ಎಲ್ಲ ಸಾಧಕರಿಗೆ ಒಳ್ಳೆಯ ಪ್ರೇರೇಪಣೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಸಾಧನೆ ಮಹಿಳಾ ಇದರಿಂದ ಬರುತ್ತೆ.